ನಮ್ಮ ಮೈಸೂರಿನ ವಸ್ತು ಪ್ರದರ್ಶನದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ನಮ್ಮ ಗೌಶಾಲೆಗಳು ಅಂದರೆ ನಮ್ಮ ಟಿ ನರಸೀಪುರ ಇರ್ಬೋದು, ಮತ್ತು ನಮ್ಮ ಮೈಸೂರಿನ ಪಿಂಜರಾಪೋಲ್ ಇರ್ಬೋದು, ಮತ್ತು ಪಾಂಡುಪುರದ ಹತ್ರ ಚೈತ್ರ ಗೋಶಾಲೆ ಇರ್ಬೋದು, ಅದು ಎಲ್ಲ ನಮ್ಮ ಜನಾಂಗದವರು, ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮಗಳನ್ನು ಇಟ್ಕೊಂಡು, ಇದು ಭಜನೆ ಕಾರ್ಯಕ್ರಮ ಇಟ್ಕೊಳ್ಳೋ ಉದ್ದೇಶ ಏನಂದರೆ ನಮ್ಮ ಪ್ರಾಣಿ ಪಕ್ಷಿಗಳು ಇವಾಗ ತುಂಬಾ ಬರಗಾಲ ಆಗಿದೆ, ನೀರಿಲ್ಲ, ತುಂಬನೇ ಮತ್ತು ಹಸುಗಳಿಗೆ ಮೇವುಗಳಿಲ್ಲ. ಆ ಒಂದು ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಎಲ್ಲರೂ ನಮ್ಮ ಭಕ್ತಾದಿಗಳು ಈ ಒಂದು ಭಜನೆ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರೂ ಆದಷ್ಟು ಸೇವೆ 1 ರೂಪಾಯಿಂದ ಹಿಡಿದು 1 ಲಕ್ಷದವರೆಗೆ ಕೊಡುವಂಥ ಭಕ್ತಾದಿಗಳು ಎಲ್ಲರೂ ಬರ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಧವಾಗಿ ನಮ್ಮ ಗುರು ಹಿರಿಯರು ಎಲ್ಲ ನಮ್ಮ ಸಾಧು ಸಂತರನ್ನು ಕೂಡ ಇನ್ವೈಟ್ ಮಾಡಿದ್ದೀವಿ, ಎಲ್ಲರೂ ಬರ್ತಾ ಇದ್ದಾರೆ. ಈ ಒಂದು ಉದ್ದೇಶ ಏನಂದರೆ ಪ್ರಾಣಿ ಪಕ್ಷಿಗಳು, ನಮ್ಮ ಹಸುಗಳು ಮೇವಿಗೆ ತುಂಬ ಅನುಕೂಲ ಆಗುತ್ತೆ, ಮತ್ತು ಎಲ್ಲ ಭಕ್ತಾದಿಗಳು ಎಲ್ಲರೂ ಸೇವೆ ಮಾಡಲಿ ಅನ್ನೋ ಒಂದು ಇದರಲ್ಲಿ, ಆ ಒಂದು ನಿಟ್ಟಲ್ಲಿ ನನಗೂ ಒಂದು ಮನಸ್ಸಲ್ಲಿ ಬಂತು. ನಾನು ಪ್ರತಿ ವರ್ಷ ಮಾಡ್ತಾನೆ ಇದ್ದೀನಿ. ಇವಾಗ ಮೊನ್ನೆ ನಮ್ಮ ಪಿಂಜರಾಪೋಲ್ ಗೌಶಾಲೆಯಲ್ಲಿ ಈ ಗೌಶಾಲೆಗೆ ಗೌಗಳಿಗೆ ಮಾಡೋಕ್ಕಿಂತ ಮತ್ತು ನಾನು ಈ ಗೌ ಪಾಲಕರಿಗೆ ಒಂದು ಮನೆಯ ರೂಪ ಕಟ್ಟಿಕೊಟ್ಟಿದ್ದೀನಿ. ಅದಕ್ಕೆ ಒಂದು 7,51,000 ರೂಪಾಯಿ ನಾನು ಕೊಟ್ಟಿದ್ದೀನಿ. ಅಲ್ಲೇ ಹೇಳಿದ ತಕ್ಷಣ, ಘೋಷಣೆ ಮಾಡಿದ ತಕ್ಷಣ 7,51,000 ಕೊಟ್ಟು, ಮತ್ತು ಇವತ್ತು ಕೂಡ ನನ್ನ ಮನಸ್ಸಿಗೆ ಬಂತು. ಈ ಒಂದು ಕಾರ್ಯಕ್ರಮ ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಾನು ನನ್ನ ಕಡೆಯಿಂದ ಫಸ್ಟ್ ಬೋಣಿ 1,51,000 ರೂಪಾಯಿ ನಾನು ದೇಣಿಗೆಯನ್ನು ಕೊಟ್ಟಿದ್ದೀನಿ. ಏನಿಲ್ಲ, ಭಗವಂತ ಏನು ತಂದಿದ್ದಾನೆ, ಏನು ತಗೊಂಡು ಹೋಗ್ತಾನೆ, ಎಲ್ಲ ಬಿಟ್ಬಿಟ್ಟೆ ಹೋಗೋದು. ಎಲ್ಲ ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮ ನಡೀತೆ ಅಂತ? ಇದು ಉದ್ದೇಶ ಇಷ್ಟೇ, ಪ್ರಾಣಿಗಳಿಗೆ, ನಮ್ಮ ಗೌಶಾಲೆಗಳಲ್ಲಿ ಹಸುಗಳು ತುಂಬನೇ ಈ ಸಂಕಟದ ಪರಿಸ್ಥಿತಿಗಳಲ್ಲಿ ಇರ್ತದೆ. ಅವಕ್ಕೆ ಗೌಶಾಲೆಗಳಿಗೆ ನೋಡೋ ಒಂದು ವ್ಯವಸ್ಥೆ, ಅಲ್ಲಿ ಕುಡಿಯುವ ನೀರಿಗಿರ್ಬೋದು, ಮತ್ತು ಮೇವುಗಳಿರ್ಬೋದು, ಮತ್ತು ಬೆಲ್ಲ, ದವಸ ಧಾನ್ಯಗಳು ಅವೆಲ್ಲ ಕೊಡುವ ಮೂಲಕ ನಮ್ಮ ಭಕ್ತಾದಿಗಳು ಎಲ್ಲರೂ ಸೇರಿ ಮಾಡುವಂಥವ್ರು. ಮತ್ತು ಇಲ್ಲಿ ಭಕ್ತಾದಿಗಳು ಬಂದಿರೋರು ಎಲ್ಲರೂ ಕೂಡ ಆದಷ್ಟು ಸೇವೆ, ಅವ್ರ ಕೈಲಿ ಆದಷ್ಟು 1,000 ಇರ್ಬೋದು, 10,000 ಇರ್ಬೋದು, 1 ಲಕ್ಷ ಇರ್ಬೋದು, 10 ಲಕ್ಷದವರೆಗೂ ಅವ್ರು ಕೊಡ್ಬೋದು, ಅವರ ಒಂದು ಇಚ್ಛೆ. ನನ್ನ ಹೆಸರು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.